ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂತ ಸದ್ದಿಲ್ಲದೆ ಸುದ್ದಿ ಮಾಡೋಕೆ ಬಂದೋರು ಇವರು. ಹೂಕನಸ ಜೋಕಾಲಿಯಲ್ಲಿ ಹೂವಿನ ನಗುವಿಗೆ ಕಾರಣ ಹುಡುಕ್ದೋರು ಇವರು ಗಂಗೆ ಬಾರೆ ತುಂಗೆ ಬಾರೆ ಅಂತ ಕರೆದ್ರೆ ಬಂದಿದ್ದು ಸುಂಟ್ರಗಾಳೆ. ಇಷ್ಟಕ್ಕೆ ರಕ್ತ ಕಣ್ಣೀರು ಹಾಕ್ಬಿಟ್ರು. ಇಷ್ಟಾದ್ರೂ ಶೌರ್ಯ ಪ್ರದರ್ಶಿಸಿ 90 ಹೊಡೆದ ಮಿಸ್ಟರ್ ತೀರ್ಥ ಇವರು. ಹೌದು, ತಮ್ಮ ವಿಶಿಷ್ಟ ನಟನಾ ಶೈಲಿಯಿಂದ ಪ್ರೇಕ್ಷಕರ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗುವಷ್ಟರ ಮಟ್ಟಿಗೆ ಇವರು ಜೊತೆಗೆ ಹಾಡುಗಳಿಗೆ ಸಂಗೀತನೂ ನೀಡ್ತಾರೆ, ಚಿತ್ರಗಳಿಗೆ ಆಕ್ಷನ್ ಕಟ್ನು ಹೇಳ್ತಾರೆ. ಅವರೇ ಕನ್ನಡ ಚಿತ್ರರಂಗದ ಹಾಸ್ಯ ನಟ, ಸಂಗೀತ ನಿರ್ದೇಶಕ ಇಂತಿ ನಿಮ್ಮ ಪ್ರೀತಿಯ ಸಾಧು ಕೋಕಿಲ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಸಾಧು ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನಮ್ಮ ಜೊತೆ ಸಾಧು ಕೋಕಿಲ ಅವರಿದ್ದಾರೆ. ಸಾಧು ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಸುವರ್ಣ ಗರ್ಲ್ಸ್ ಕೂಡ ಇದ್ದಾರೆ. ನಾನು ವಿಜಯ. ನಾನು ಶ್ವೇತಾ. ನಾನು ಪ್ರತಿಮಾ ಭಟ್. ನಾನು ಸೌಮ್ಯ. ನಾನು ಭಾವನಾ. ಸೊ ಸಾಧು ಕೋಕಿಲ ಅವರು ಹಾಸ್ಯ ನಟನೆ, ಸಂಗೀತ ನಿರ್ದೇಶನ, ನಿರ್ಮಾಣ ಹೀಗೆ ಎಲ್ಲ ವಿಭಿನ್ನ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದವರು, ಯಶಸ್ಸು ಗಳಿಸಿದವರು. ಸಾಧು ಕೋಕಿಲ ಅವರ ಮೊದಲೇ ಹೆಸರು ಸಹಿ ಶೀಲನ್ ಅಂತ, ಹೌದಲ್ವಾ? ಸೊ ಅಲ್ಲಿಂದ ಸಾಧು ಕೋಕಿಲ ಅವರ ಆದದ್ದು ಹೇಗೆ ಅಂತ ನಾನು ಮಾತಾಡ್ಬೋದು ಈಗ? ಹಾಂ, ಮಾತಾಡಿ. ಇಲ್ಲ, ಸೈಲೆನ್ಸ್ ಅಂತ ಈಗ ಮಾತಾಡ್ಬೋದು. ಹೌದು. ಸಹಾಯಶೀಲನ್ ಅನ್ನೋದು ಫಸ್ಟ್ ಸ್ಕೂಲ್ ಹೆಸರು. ಅದು ಅದಾದಮೇಲೆ ಮನೇಲಿ ಸಾಧು ಅಂತ ಕರೆಯೋರು. ತುಂಬ ಸಾಫ್ಟ್. ನಾನು ಸಾಧು ಪ್ರಾಣಿ ಥರ. ತುಂಬ ಸಾಧು ಪ್ರಾಣಿ, ಆದರೆ ಮಾಂಸ ಬಿಟ್ಟು ಬೇರೆ ತಿನ್ನಲ್ಲ. ಪ್ರಾಣಿಗಳನ್ನೇ ತಿನ್ನೋದು. ನಾನ್ ವೆಜ್ ಇಲ್ಲದೆ ಹೋದರೆ ಊಟನೇ ಮಾಡಲ್ಲ. ಒಂದು ವಾರ ಸುಮ್ಮನೆ ಇರ್ತೀನಿ. ಬಟ್ ತಿಂದರೆ ನಾನ್ ವೆಜ್. ಒಂಥರ ಹುಲಿ ಇದ್ದಂಗೆ. ನಾಯಿಗಳನ್ನೆಲ್ಲ ತಿನ್ಬಿಡ್ತೀರಾ? ಹೆಸರೆಲ್ಲಾರು ಸಾಧು ಇರ್ಲಿ ಅಂತಾನ? ಹೆಸರು ಮಾತ್ರ ಸಾಧು, ಬಟ್ ನಾನು ಮನೇಲಿ ತುಂಬಾನೇ ಸಾಫ್ಟ್. ಬಟ್ ಕೋಕಿಲ ಥರ ಹಾಡ್ತೀರಾ ಅನ್ಸುತ್ತಲ್ವಾ? ಆಡ್ತೀನಿ. ಅಂದ್ರೆ ಕೇಳೋರು ಇರ್ಬೇಕು, ಸಹಿಸ್ಕೊಳ್ಳೋರು ಇರ್ಬೇಕು. ನಾವು ಕೇಳ್ತೀವಿ, ಸಹಿಸ್ಕೋತೀವಿ, ಆಡ್ಬೋದು. ಖಂಡಿತ ಆಡ್ತೀನಿ. ಅದು ಸ್ಕೂಲಲ್ಲಿ ಇತ್ತು. ಆಮೇಲೆ ಉಪೇಂದ್ರ ಅವ್ರು ಚೇಂಜ್ ಮಾಡಿದ್ರು ಕೋಕಿಲ ಅಂತ. ಕೋಕಿಲ ಅಂದರೆ ಕೋಗಿಲ ಅಲ್ವಾ, ಮ್ಯೂಸಿಕ್. ಅವ್ರು ನನಗಂತಲ್ಲ, ಎಲ್ಲರಿಗೂ ಹೆಸರು ಚೇಂಜ್ ಮಾಡಿದ್ರು ಆ ಸಿನಿಮಾದಲ್ಲಿ. ಎಲ್ರದ್ದು ಫಸ್ಟ್ ಸಿನಿಮಾ ಅದು, ವಿಶ್ವ. ಸೊ ಅವಾಗ ರವಿ ಅಂತ ನಮ್ಮ ಮೇಕಪ್ ಮನ್, ಅವನಿಗೆ ರವಿ ವರ್ಮಾ ಅಂತ ಮಾಡಿದ್ರು. ಗೋವಿಂದ್ ಅವ್ರಿಗೆ ಅದೇನೋ ಸೂಪರ್ ಸ್ಟಾರ್ ಗೋವಿಂದ್ ಏನೇನೋ ಮಾಡಿದ್ರು ಅವರು ಸುಮಾರು. ಅವಾಗ ನನಗೂ ಸಾಧು ಅಂತ ಏನ್ರಿ ಬರೀ ಸಾಧು ಅಂತ ಬರೀ ಕೋಗಿಲ ಇಟ್ಬಿಡೋಣ, ಸಾಧು ಕೋಕಿಲ ಅಂತ ಅವ್ರು ಹೇಳ್ಬಿಟ್ರು. ಉಪೇಂದ್ರ ಅವ್ರು ಇಟ್ಟಿದ್ದಾರೆ. ಉಪೇಂದ್ರ ಅವ್ರು ಇಟ್ಟಿದ್ದು ಸಾಧು ಜೊತೆ ಕೋಕಿಲ ಅನ್ನೋದನ್ನ ಅವರೇ ಸೇರಿಸಿದ್ದು. ಆವಾಗ ಅದನ್ನು ತೊಗೊಂಡಾಗ ಅದು ಅವ್ರು ಹೇಳಿದ್ಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ ನನಗೆ. ಯಾಕಂದರೆ ಎಲ್ಲ ಕಡೆ ಸಹಾಯಶೀಲನ ಅಳಿಸ್ಬೇಕಲ್ಲ. ಈಗ ಸ್ಕೂಲಲ್ಲಿ ಚೇಂಜ್ ಮಾಡಬೇಕು, ನನ್ನ ಮಕ್ಕಳು ಸ್ಕೂಲಲ್ಲಿ ಚೇಂಜ್ ಮಾಡಬೇಕು, ಮತ್ತು ಕೋರ್ಟ್ಗೆ ಹೋಗಿ ಅಫಿಲಿಯೇಟ್ ಮಾಡಿ ಏನೇನೋ ಕಥೆಯಾಗಿ ಸಾಧು ಕೋಕಿಲ ಪರ್ಮನೆಂಟ್ ಆಗುತ್ತೆ. ಸೊ ಸಹಾಯಶೀಲನ್ ಆಗಿದ್ದಾಗಿನ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ ಹೇಗಿದ್ರು ಸಾಧು ಅವರು? ಅವಾಗ ಸಾಧು ಅಂತೂ ಇರಲಿಲ್ಲ ಅಂತಂದ್ರೆ. ಸಹಾಯಶೀಲನ್, ಸಹಾಯ ಮಾಡೋ ಬುದ್ಧಿ ಅಂತೂ ಇತ್ತು. ಬಟ್ ನಮಗೆ ತಿನ್ನಕ್ಕೆ ಏನಿರಲಿಲ್ಲ. ತುಂಬ ಕಷ್ಟಪಟ್ಟು ಓದಿತ್ತು. ತುಂಬ ಕಷ್ಟ ಅಂದರೆ ಆತಿದ್ರಲ್ಲ. ನಿಮಗೆ ಕರೆಕ್ಟಾಗಿ ಎಲ್ಲ ಫಸ್ಟೇ ಒಂಥರ ಪ್ಯಾಥೆಟಿಕ್ ಮೂಡ್ ಕ್ರಿಯೇಟ್ ಮಾಡ್ಬೇಕಾ ಬೇಡ ಅಲ್ಲ? ಮುಂದಕ್ಕೆ ಏನು ತೊಂದರೆ. ನಾನು ಹೇಳ್ಬೇಕಂದ್ರೆ ಈಗ ಮಾವಿನ ಸೀಸನ್ ಹೊಟ್ಟೋಯ್ತಲ್ಲ, ಒಂದು ದಿನಕ್ಕೆ ಒಂದು ಮಾವಿನ ತಿಂದರೆ ಅದೇ ಊಟ. ನಮ್ಮ ಸ್ಕೂಲಲ್ಲಿ ಹೊರಗಡೆ ಬಂದು ಎಲ್ಲರೂ, ನಾನು ಇಲ್ಲಿ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಓದಿದ್ದು. ಅಂದರೆ ಕ್ರಿಶ್ಚಿಯನ್ ಸ್ಕೂಲ್ ಅಂದರೆ ಜಾಸ್ತಿ ಮಾರ್ವಾಡಿಗಳು, ಅವ್ರುಗಳೇ ಜಾಸ್ತಿ. ಯಾಕಂದ್ರೆ ಅವ್ರು ಏನು ಓಪನ್ ಮಾಡಿದ್ರೆ ಕ್ಯಾರಿಯರು ಬರೀ ತುಪ್ಪದ ಸ್ಮೆಲ್ ಬರೋದು. ನಮಗೆಲ್ಲ ಯಾರಿಗೂ, ಕೆಲವ್ರಿಗಂತೂ ಊಟನೇ ಇರ್ತಾರಿಲ್ಲ ನಮಗೆಲ್ಲ. ಅವ್ರನ್ನ ನೋಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು. ಈಚೆ ಬಂದರೆ ಹಣ್ಣೆಲ್ಲ ಮಾರೋರಲ್ಲ, ತೊಗೊಳಕ್ಕೆ ದುಡ್ಡು ಇರ್ತಾರಲಿಲ್ಲ. ಅದಕ್ಕೆ ಅಂತ ಒಂದು ರೂಲ್ ಪಾಸ್ ಮಾಡಿದೆ. ನಾನೇ ಪ್ರೆಸಿಡೆಂಟ್ ಆದರೆ ಸ್ಕೂಲ್ಗೆ, ಪ್ರೆಸಿಡೆಂಟ್ಗೆ ಊಟ ಅವಂತ ಏನಂತ ಮಾಡಿದ್ವಿ ಅಂದರೆ, ಯಾರು ಈ ನಮ್ಮ ಊಟದ ಟೈಮ್ ಬ್ರೇಕ್ ಬಿಟ್ಟ ತಕ್ಷಣ ಹದ್ದುಗಳು ಬಂದ್ಬಿಡೋದು ಕರೆಕ್ಟ್ ಟೈಮ್ಗೆ. ಒಂದೆರಡಲ್ಲ, ಏನು ಸುಮಾರು 100 ಬರೋದು. ಯಾಕೆಂದರೆ ಅದು ಈ ಮಾರವಾಡಿ ಹುಡುಗರೆಲ್ಲ ಏನು ಮಾಡೋರು ಅಂದರೆ, ಊಟ ತೆಗಿಯೋದು, ಅದನ್ನ ಹಂಗೆ ಪೀಸ್ ಮಾಡಿ, ರೊಟ್ಟಿ ಅಲ್ವ ಅವ್ರು ತರ್ತಾರೆ, ಚಪಾತಿ ತೆಗೆದು ಮೇಲೆ ಬಿಸಾಕೋದು. ಅದು ಬಂದು ಕ್ಯಾಶ್ ಹಿಡಿಯುತ್ತಲ್ಲ, ಅದಕ್ಕೆ ಅಂತಲೇ ಒಂದು ಅಷ್ಟು ಚಪಾತಿ ತರೋರು ಹದ್ದುಗಳಿಗೆ ಬಿಸಾಕೋಕ್ಕೆ. ಇಲ್ಲಿ ನಾವು ಊಟ ಇಲ್ಲದೆ ಕೆಳಕ್ಕೆ ನಾವು ಕ್ಯಾಚ್ ಹಿಡ್ಕೊಳ್ಳೋಣ ಅಂತ ನಮಗೆ. ಸೊ ಆ ಟೈಮಲ್ಲಿ ನಾನೊಂದು ರೂಲ್ ಪಾಸ್ ಮಾಡಿದೆ. ಅಲ್ಲಿ ಯಾರು ಕೂಡ ಹದ್ದಿಗೆ ಯಾವುದೇ ಇದಕ್ಕೆ ಊಟ ಹಾಕಬಾರ್ದು. ದೊಡ್ಡ 4 ತಟ್ಟೆ ರೆಡಿ ಮಾಡಿದ್ವಿ ನಾವು ತೊಗೊಂಡೋಗಿ. ಪಕ್ಕದಲ್ಲಿ ಎದುರುಗಡೆ ಒಂದು ಅನಾಥಾಶ್ರಮ ಇತ್ತು, ಕ್ರಿಶ್ಚಿಯನ್ ಇದ್ರದ್ದು. ಅಲ್ಲಿ ಎಲ್ಲ ಹೆಣ್ಮಕ್ಳು ತುಂಬ ಒಂದು 400-500 ಜನ ಹೆಣ್ಮಕ್ಳು, ಅನಾಥ ಮಕ್ಕಳು. ಅವರು ಪಾಪ ತಂದೆ ತಾಯಿ ಇಲ್ಲ ಅವರಿಗೆ. ಅಲ್ಲಿಗೆ ನಾವು ಊಟ ತೊಗೊಂಡೋಗಿ ಕೊಡ್ತೀವಿ. ಯಾವ ಮಾರವಾಡಿ ಹುಡುಗರು ಊಟನ ವೇಸ್ಟ್ ಮಾಡಬಾರ್ದು ಅಂತ ರೂಲ್ ಪಾಸ್ ಮಾಡಿ ಆ ತಟ್ಟೆಗಳನ್ನ ತೊಗೊಂಡು ಬ್ರೇಕ್ ಆದ ತಕ್ಷಣ ನಾವು ಎಲ್ಲರ ಹತ್ರ ಹೋಗೋದು.
ಆ ಹದ್ದಿಗೆ ಹಾಕೋ ಊಟನ ನಮಗೆ ಹಾಕೋರು ತಟ್ಟೆಗೆ. ಅದನ್ನು ತೊಗೊಂಡೋಗ್ತಾ ಇದ್ವಲ್ಲ, ಎದುರುಗಡೆ ಇತ್ತು ಕಾನ್ವೆಂಟು, ಅಲ್ಲಿಗೆ ತೊಗೊಂಡೋಗ್ಬೇಕಾದ್ರೆ ನಮ್ಮ ಊಟ ಆಗ್ಬಿಡೋದು ಅದರಲ್ಲಿ. ಇದು ನಮ್ಮ ಲೈಫ್. ಅಲ್ಲ, ಕಷ್ಟಗಳನ್ನ ಎಷ್ಟು ನಗ್ನಗ್ತಾ ಹೇಳ್ಕೊತಿದ್ದಾರೆ ನೋಡಿ ಅವರು ಎಲ್ಲದೆಲ್ಲ. ಅದು ಬಹುಶಃ ಎಲ್ಲ ಹಾಸ್ಯ ಕಲಾವಿದರ ಒಂದು ರೀತಿ ಅವರ ಆಸ್ತಿ ಅಂತ ಅನ್ಸುತ್ತೆ. ಹೌದು, ಅಲ್ಲ ಆ ಥರ ಬಂದ್ರೇ ಜೀವನ ಏನು ಅಂತ ನಮಗೂ ಗೊತ್ತಾಗೋದು. ಬಟ್ ಸಂಗೀತ ನಿಮ್ಮಲ್ಲಿ ಮುಂಚಿನಿಂದಲೂ ಇತ್ತ ನಿಮ್ಮ ಮನೆಯಲ್ಲಿ? ನಮ್ಮ ತಂದೆ ವಯಲಿನಿಸ್ಟು, ನಮ್ಮ ತಾಯಿ ಸಿಂಗರು, ನನ್ನ ತಂಗಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಾನು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಬಡತನದಿಂದ ಬಂದರೂ ಸಂಗೀತ ಶ್ರೀಮಂತಿಗೆ ಕೊರತೆ ಇರಲಿಲ್ಲ. ಎಲ್ಲರೂ ಮ್ಯೂಸಿಕ್ಕಿಂದನೇ ಬಂದವರು. ಅದಕ್ಕೆ ಅಷ್ಟೊಂದು ಪೂರಾಗಿದ್ದಿದ್ದು ಲೈಫ್. ಎಲ್ಲ ಆರ್ಕೆಸ್ಟ್ರಾ ಅಲ್ಲಿ ಇಲ್ಲಿ ಹಾಡ್ಕೊಂಡು ನಮ್ಮ ತಾಯಿಯವರು ಇದ್ದರು. ನಮ್ಮ ತಂದೆ ತುಂಬ ಒಳ್ಳೆಯ ಕೆಲಸದಲ್ಲಿ ಇದ್ದರು. ಫಸ್ಟು ಬಿನ್ನಿಮಲ್ಲಿ ಕ್ಲಾತ್ ಎಕ್ಸಾಮರ್ ಆಗಿ ತುಂಬ ದೊಡ್ಡ ಆಫೀಸರ್ ಆಗಿದ್ದರು. ಈ ಮ್ಯೂಸಿಕ್ ಹುಚ್ಚಿಂದನೇ ಅವರು ಕೆಲಸ ಬಿಟ್ಟರು. ವಯಲಿನ್ ನುಡಿಸ್ತಾ ಇದ್ರಲ್ಲ, ಆರ್ಕೆಸ್ಟ್ರಾಗಳು ನಾನು ನುಡ್ಸೋದೇ ವಯಲಿನ್, ನನ್ನ ಜೀವನ ಮ್ಯೂಸಿಕ್ ಅಂದ್ಬಿಟ್ಟು ಕೆಲಸನ ಬಿಟ್ಟರು, ರೋಡಿಗೆ ಬಂದರು. ಸೊ ಈಗ ನೀವು ಒಳ್ಳೆ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಿ. ಏನಂತಿದ್ರು ಆವಾಗ ಅಪ್ಪ ಅಮ್ಮ? ನೀವು ನಮ್ಮ ಸಕ್ಸಸ್ ತಂದೆ ತಾಯಿಗೆ ನಾನು ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಂತ ಅವ್ರಿಗೆ ಊಹೆನೇ ಆಗಲ್ಲ ಈಗಲೂ. ಯಾಕಂದರೆ ನನ್ನ ಫುಲ್ಲು ನಮ್ಮ ಫೀಲ್ಡಲ್ಲಿ ತುಂಬ ಫೇಮಸ್ ಆಗಿದ್ದು ನಮ್ಮ ಅಣ್ಣ ಲೈಂದರ್ ಅಂತ, ನನ್ನ ಜೊತೆನೇ ಇರ್ತಾರೆ ನಮ್ಮ ಅಣ್ಣ ಕೂಡ. ನಮ್ಮ ಅಣ್ಣನೇ ನನ್ನ ಕರ್ಕೊಂಡೋಗಿ ಕಸ್ತೂರಿ ಶಂಕರ್ ಅವರ ಆರ್ಕೆಸ್ಟ್ರಾದಲ್ಲಿ ಸೇರಿಸಿದ್ದು. ಕಸ್ತೂರಿ ಶಂಕರ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತು, ಹಾಡುಗಳು ಕೇಳಿರ್ತೀರ ನೀವು. ಅವ್ರದ್ದು ಫಸ್ಟ್ ಹಾಡು ಯಾವುದು ತುಂಬ ಒಳ್ಳೆ ಹಾಡಿದೆ ಅವ್ರದ್ದು, ಬಿಳಿ ಹೆಂಡತಿ ಸಾಂಗ್ ಕೇಳಿದ್ರಾ? ಬಿಳಿ ಹೆಂಡತಿ ಅಂತ ಅದು ಲತಾ ಇವ್ರು ಆಡಿರೋದು, ವಾಣಿಜ್ಯ ಮಾಡಿರೋದು. ಅದ್ರಲ್ಲಿ ತುಂಬ ಫೇಮಸ್ ಇವ್ರು ಆಡಿರೋದು. ಪಡವಾರಲ್ಲಿ ಒಂದು ಸಾಂಗ್ ನೋಡಿ, ಓ ದ್ಯಾವ್ರೇ ನಿನ್ನ ನಿನ್ನ ಸಂಗ ನಾನೇನೆ ಇಂದು ನಾ ಹೌದು, ಅದು ಬಿಳಿ ಹೆಂಡ್ತಿದ್ನ ಆಡ್ತೀನಿ. ಪಡವಾರಲ್ಲಿ ಪಂಡು ಹಿಡ್ದು ಆಡ್ತೀನಿ. ಇದು ನಮ್ಮ ಅಕ್ಕವರು ಫಸ್ಟ್ ನಮ್ಮ ಆರ್ಕೆಸ್ಟ್ರಾದಲ್ಲಿ ಸ್ಟಾರ್ಟ್ ಮಾಡ್ತಿದ್ದು ಹಾಡಿದ್ದು. ಅವ್ರ ಮನೆಯಲ್ಲೇ ನಾನು ಮಗನಾಗಿ ಒಂದು 10 ವರ್ಷ ಅವ್ರ ಮನೆಯಲ್ಲೇ ನಾನು ಜೀವನ ಮಾಡಿದ್ದೆ. ಆವಾಗಲೇ ನಾವು ಅವ್ರದ್ದು ಅಂಗಡಿ ಇತ್ತು, ಏನಪ್ಪ ಅದು ಆರ್ಕೆಸ್ಟ್ರಾ ಇನ್ಸ್ಟ್ರೂಮೆಂಟ್ಸು, ಮ್ಯೂಸಿಕಲ್ ಅರುಣಾ ಮ್ಯೂಸಿಕಲ್ಸ್ ಅಂತ, ಕಸ್ತೂರಿ ಶಂಕರ್ ಅವ್ರದ್ದು. ಅಲ್ಲಿ ಇರಬೇಕಾದ್ರೆ ನನಗೆ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಅದ್ರ ಬಗ್ಗೆ ತಿಳ್ಕೊಂಡೆ. ನಾನು ಏನು ಬೇಕಾದ್ರೆ ನೋಡಿಸ್ತೀನಿ, ಎಲ್ಲ ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ. ರೆಕಾರ್ಡಿಂಗಲ್ಲಿ ಅದಕ್ಕೇ ಯಾವಾಗಲೂ ನಾನು ರೆಕಾರ್ಡಿಂಗ್ ಮಾಡ್ತೀನಿ ಅಂದರೆ ಯಾವ ಪ್ಲೇಯರ್ ಬರದೇ ಹೋದ್ರೂ ನಾನು ರೆಕಾರ್ಡಿಂಗ್ ಮಾಡೇ ಮಾಡ್ತೀನಿ. ನಿಮ್ಮ ಸಂಗೀತ ಪಯಣವನ್ನು ನೀವು ನೋಡ್ತಾ ಇದ್ದಾಗ ನಿಮ್ಗೆ ಅನಿಸಿತ್ತಾ ನೀವು ಸಂಗೀತ ನಿರ್ದೇಶಕರಾಗ್ತೀರಿ ಅಥವಾ ಆ ಕನಸಿಟ್ಕೊಂಡೇ ನೀವು ಬೆಳೆದಿದ್ದ ಅಂತ? ಅಲ್ಲ, ನಾನು ಬೆಸ್ಟ್ ಪ್ಲೇಯರ್ ಆಗಬೇಕು ಅಂತ ಮಾತ್ರ ಬಂದಿದ್ದು. ಮ್ಯೂಸಿಕ್ಕು ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಂತ ಯಾವ ಕನಸುಗಳಿರಲಿಲ್ಲ. ಆ ಕೀಬೋರ್ಡ್ ನಾನು ಏನು ನನ್ನ ಸಂಗೀತ ನನ್ನ ಈ ರೇಂಜಿಗೆ ಕರ್ಕೊಂಬಂತು. ಇಂಡಸ್ಟ್ರಿಗೆ ಪಾದಾರ್ಪಣೆ ಹೇಗೆ? ಅದೇ ಮಿಸ್ ಉಪೇಂದ್ರ ಅವ್ರು ಬಂದ ಕಡೆ ಎಲ್ಲನೂ ಕಣ್ಣಲ್ಲಾಡ್ತಾ ಇರ್ತಾರೆ. ಹಿಂಗೆ ಅವ್ರಿಗೇನೋ ಯಾರಲ್ಲಿ ಏನೋ ಒಂದು ಕಾಣಿಸ್ತಾ ಇರ್ತಾರೆ. ಅವ್ರ ಮನಸ್ಸೊಳಗೆ ಹೋಗಿ ನೋಡ್ತಾ ಇರ್ತಾರೆ, ಇವನು ಏನು ಎತ್ತ ಹೆಂಗೆ ಅಂತ ಸ್ಕ್ಯಾನ್ ಮಾಡ್ತಾರೆ. ಅವ್ರ ಒಳಗೆ ಹೋಗಿ ಅವ್ರು ಒಂಥರ ಈ ಇದು ನೋಡಿದ್ರೆ ನೀವು ಮ್ಯಾಟ್ರಿಕ್ಸ್ ಅದರಲ್ಲಿ ಸಾಫ್ಟ್ವೇರ್ ಇದ್ದಂಗೆ ಅವರು ಒಂಥರ ವೈರಸ್ ಆ ಥರ ತಕ್ಕಂದು ಒಳಗೆ ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ ಏನೇನಿದೆ ಒಳಗೆ ಅಂತ. ಆವಾಗ ನಾನು ಮನೋಹರ್ ಅವ್ರ ಹತ್ರ ಕಂಡಕ್ಟ್ ಮಾಡ್ತಿದ್ದೆ. ನಾನು ವಿ ಮನೋಹರ್ ಅವ್ರ ಸಂಗೀತದಲ್ಲಿ ಸುಮಾರು ಒಂದು 60-70 ಫಿಲ್ಮ್ಗೆ ನಾನೇ ಕಂಡಕ್ಟ್ರ್. ಮ್ಯೂಸಿಕ್ ಅಂದರೆ ಆರ್ಕೆಸ್ಟ್ರಾ ಅರೇಂಜ್ಮೆಂಟ್ ಮಾಡಿ ಜನ್ಮದ ಜೋಡಿ ತನಕ ಜೋಡಿ ಹಕ್ಕಿ ತನಕ ನಾನು ಅವ್ರ ಜೊತೆಲಿದ್ದೆ. ಓಕೆ. ಆ ಟೈಮಲ್ಲಿ ಮನೋಹರ್ ತುಂಬ ಬ್ಯುಸಿ ಇದ್ರು. ಆವಾಗ ಉಪೇಂದ್ರ ಅವರು ಅವ್ರ ಜೊತೆ ಒಳಗಿಂದ ಮಾತಾಡ್ತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ನಾನು ಕಂಡಕ್ಟ್ ಮಾಡೋದು ಮ್ಯೂಸಿಕ್ ಮಾಡೋದಿಲ್ಲ. ಅವ್ರನ್ನೇ ಮಾಡಿಸ್ತೀನಿ ನಾನು ಕರ್ಕೊಂಡೋಗಿ ಅಂತೇಳಿ ಮನೋಹರೇ ಇಂಟ್ರೊಡ್ಯೂಸ್ ಮಾಡಿದ್ದು ನನಗೆ ಉಪೇಂದ್ರ ಅವ್ರನ್ನ. ಓಕೆ, ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿದೆ. ಆಫ್ ಸ್ಕ್ರೀನ್ ಇರ್ಬೋದು, ಆನ್ ಸ್ಕ್ರೀನ್ ಇರ್ಬೋದು. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳ್ತಾ ಇದ್ರಿ, ತುಂಬ ಕಷ್ಟದಲ್ಲಿ ಬಂದಿದ್ದು ನೀವು ಅಂತ. ಸೊ ಫನ್ಗಂತೂ ಏನು ಕಮ್ಮಿ ಇರಲ್ಲ. ಸೊ ಯಾವ ರೀತಿ ತರಲೆ ಮಾಡ್ತಾ ಇದ್ರಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ? ತುಂಬ ನೆನಪಲ್ಲಿರೋಂಥದ್ದು ಒಂದು ಇನ್ಸಿಡೆಂಟ್ ಹೇಳ್ಬೋದಾ? ನೆನಪಲ್ಲಿರೋದು ಸ್ಕೂಲ್ ಟೈಮಲ್ಲಿ ಯಾವುದು ನಂಗೆ ನೆನಪಿಲ್ಲ. ಒಂದು ಏನಂದರೆ ಸ್ಕೂಲಲ್ಲಿದ್ದಾಗ ನಾನು ಎಲ್ಲರ ಥರ ಮಿಮಿಕ್ರಿ ಮಾಡ್ತಾಯಿದ್ದೆ. ಈ ಎಲ್ಲ ಆರ್ಟಿಸ್ಟ್ಗಳದ್ದು ನಾನು ತುಂಬ ಫೇವ್ರೇಟ್ ಬಂದು ಮುಸ್ರಿ ಕೃಷ್ಣಮೂರ್ತಿ ಅವರು. ನಾನು ಇವಾಗಲೂ ಚಿಕ್ಕ ವಾಯ್ಸೇನೆ, ಈಗ ಆ ಕಡೆ ಮೇಲು ಅಲ್ಲ ಈ ಕಡೆ ಫೀಮೇಲ್ ಅಲ್ಲ, ಮಧ್ಯದಲ್ಲಿದೆ ವಾಯ್ಸ್. ಯಾಕೆ ನಗ್ತಾ ಇದ್ದೀರಾ? ಬೇರೆ ಥರ ಏನು ಇಷ್ಟ ಹೇಳ್ತೀನಿ. ಅವಾಗ ನಾನು ಸ್ಕೂಲ್ ಇರಬೇಕಾದ್ರೆ ನಾನು ತುಂಬ ಮಿಮಿಕ್ರಿ ಮಾಡ್ತಿದ್ದೆ. ಇಂಡಿಯನ್ ಹೈಸ್ಕೂಲಲ್ಲಿ ಓದ್ಬೇಕು. ನಾನು ಪ್ರೆಸಿಡೆಂಟ್ ಅಂತ ಹೇಳಿದ್ನಲ್ಲ, ಬರೀ ವಾಯ್ಸ್ ಮಾಡ್ತಿರೋದಕ್ಕೆ ಎಲ್ಲ ಹುಡುಗರು ನನ್ನ ಕೈ ಎತ್ಬಿಟ್ರು, ಇವನೇ ಪ್ರೆಸಿಡೆಂಟು ಅಂತ. ನನಗಿಂತ ಚೆನ್ನಾಗಿ ಓದೋರೆಲ್ಲ ಇದ್ರು ಸ್ಕೂಲಲ್ಲಿ. ಅದು ಈ ಥರ ತರಲೆಗಳು ಜಾಸ್ತಿ ಮಾಡ್ತಿದ್ದೆ ನಾನು. ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತಿದ್ರಿ. ನನ್ನ ವೈಫು, ನಾನು ಮದುವೆ ಆಗಿದ್ದು
ವೈಫ್ ಅಣ್ಣನೇ ನನಗೆ ಸೈನ್ಸ್ ಮಾಸ್ಟ್ರು. ಹಾಂ ಹಾಂ ಅವರೊಂದು ಡ್ರಾಮಾ ನಾಟಕ ಮಾಡಿದ್ರು, ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಅಂತ ಒಂದು ಡ್ರಾಮಾ ಸ್ಕೂಲಲ್ಲಿ, ಸ್ಕೂಲ್ ಡೇಗೆ. ಆ ಟೈಮಲ್ಲಿ 3 ಜನ ಪ್ರೊಫೆಸರ್ಸು ಆಬ್ಸೆಂಟ್ ಮೈಂಡೆಡ್. ಅದ್ರಲ್ಲಿ ಒಬ್ಬ ಕೈ ಕೊಟ್ಬಿಟ್ಟ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ನಮ್ಮ ಮಾಸ್ಟ್ರು ಅಂದರೆ ನಾನು ಹೆಂಡ್ತಿ ಅಣ್ಣ ಬಂದು ನಾನು ಸ್ಕೂಲಲ್ಲಿ ಕೇಳಿದ್ರು, ಯಾರು ಮಾಡ್ತೀರಾ ಪಾಠಕ್ಕೊಬ್ರು ಖಾಲಿ ಇದ್ದಾರೆ ಅವ್ರಿಗೆ ಕೈ ಕೊಟ್ಬಿಟ್ಟ ಅಂತ. ಸೊ ನಾನು ಮಾಡ್ತೀನಿ ಸರ್ ಅಂದೆ. ನಾನು ಏನು ಮಾಡಿದೆ, ಅದರಲ್ಲಿ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಕ್ಯಾರೆಕ್ಟರ್ನ ಮುಸುರಿ ಕೃಷ್ಣಮೂರ್ತಿ ಅವ್ರ ವಾಯ್ಸಲ್ಲಿ ಮಾಡ್ಬಿಟ್ಟೆ. ಸೂಪರ್ ಹಿಟ್ ಆಗೋಯ್ತು ಅದು ಡ್ರಾಮಾ. ದೊಡ್ಡ ಕಪ್ಪಲ ಒಂದು ನನಗೆ ಏನೋ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳಲ್ಲ. ಮುಸ್ರಿ ಅವ್ರದ್ದೊಂದು ಡೈಲಾಗ್ ಹೇಳ್ಬಿಡಿ ಹಾಗೆ. ಮುಸ್ರಿ ಅವ್ರದ್ದು ಸುಮಾರು ಇದೆ, ಯಾವ್ದು ಹೇಳಿದ್ರು ಅಲ್ಲ ಡ್ರಾಮಾ ಮಾಡಿರೋ ಡೈಲಾಗ್ ಡೈಲಾಗ್ ಹೇಳಿ. ಆ ಧ್ವನಿಯಲ್ಲಿ ಯಾವ ಡೈಲಾಗ್ ಆದ್ರೂ ಸರಿ. ಇಲ್ಲ, ಹೆಣ್ಮಕ್ಳನ್ನ ಮುಸ್ರಿ ಅವ್ರು ಹೆಂಗೆ ಕರೀತಾರೆ ಅಂತ ಸಿನಿಮಾದೇ ಅದು. ಕೆಂಪಮ್ಮ ಬಂದಿದ್ದೀನಿ ಅಂತ ನೀವು ಹೇಳಿ. ಕೆಂಪಮ್ಮ, ಬಂದಿದ್ದೀನಿ, ಲಿಂಗಮ್ಮ, ಬಂದಿದ್ದೀನಿ, ಪಾರ್ವತಮ್ಮ, ಬಂದಿದ್ದೀನಿ, ಮುತ್ತಮ್ಮ, ಬಂದಿದ್ದೀನಿ, ಕರಿಯಮ್ಮ, ಕಮಲ, ಚಿನ್ನ ನೆನ್ನೆಯಿಂದ ಎಲ್ಲೋಗ್ಬಿಟ್ಟಿದ್ದೆ. ನೀವೇನ ಹಿಂಗೆ ಹೇಳ್ತೀರಾ? ನಮ್ಮಪ್ಪ ಅಲ್ಲಿ ನಾಯಿ ಹೊಡೆದಂಗೆ ಹೊಡಿತೇನೆ. ಯೋವನೇ ನಿಮ್ಮಪ್ಪ? ಓ ನಮ್ಮ ಬೆಟ್ಟ ನನ್ನ ಮಗ. ಚಿನ್ನ, ನನಗೊಂದು ಆಸೆ, ನಿನ್ನ ಕವನ್ ಪಾರ್ಕ್ ಕರ್ಕೊಂಡೋಗಿ ಕಬ್ನಲ್ಲಿ ಕೊಡಿಸ್ಕೊಂಡು ಕೈ ಕುಡಿ ಹೇಳ್ತೀನಿ. ಕೈ ಕುಡಿ ಪರವಾಗಿಲ್ಲ, ನೀನು ಭಯ. ಕಬ್ನಲ್ಲಿ ಕೊಡಿಸ್ಕೊಂಡು ಯಾವ್ದಾರ ಸಿನಿಮಾಕ್ಕೆ ಹೋಗಿ ಮೈ ಹೊರಗಿಸ್ಕೊಂಡು ಕೂತಿದ್ರೆ ಇದು ಮುಸ್ಲಿ ಅವ್ರದ್ದು. ಬಟ್ ಈ ಡೈಲಾಗ್ ನೀವು ಈಗ ಹೇಳೋದನ್ನ ನಾವು ಓಕೆ, ಬಟ್ ಸ್ಕೂಲ್ ಡೇಸ್ ನಲ್ಲಿ ಆ ಡೈಲಾಗ್ಗಳನ್ನ ನೀವು ಹೆಂಗದು ನೋಡಿ 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 ಪ್ರಾಕ್ಟೀಸ್ ಏನಾದ್ರು ಮಾಡ್ತಿದ್ರಾ? ಅವ್ರ ಡೈಲಾಗೋಸ್ಕರನೇ ಒಂದು ಸಿನಿಮಾ ಹಚ್ಚಲ್ಲಿ ನೋಡ್ತಿದ್ದೆ ನಾನು. ಬಟ್ ಇಮಿಡಿಯೇಟ್ ನಾನು ಬಂದ್ಬಿಡುತ್ತೆ ತಲೆಗೆ. ಡೈಲಾಗ್ಗಳು ಗೊತ್ತು ಅವ್ರ ಬಗ್ಗೆನೇ ಸುಮಾರು. ಈ ಏನು ಕಾಮಿಡಿ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಆರ್ಕೆಸ್ಟ್ರೆಲ್ಲ ಮಾಡ್ತಿದ್ದೆ ನಾನು. ಓಕೆ. ಈ ರೀತಿ ಮಿಮಿಕ್ರಿ ಮಾಡ್ಕೊಂಡು ಹುಡುಗಿರ್ನ ರೇಗ್ಸೋದು ನಮ್ಮ ಸ್ಕೂಲಲ್ಲಿ ಯಾವ ಹುಡುಗಿರಲ್ಲ, ಪಕ್ಕಾ ಬಾಯ್ ಸ್ಕೂಲಲ್ಲಿ. ಸೊ ಬೇಜಾರೇನಿಲ್ಲ ತಾನೆ? ಓಕೆ. ಸಾಧು ಕೋಕಿಲ ಅವ್ರು ಮಾತಾಡ್ತಾ ಇದ್ರೆ ಸ್ಟಾಪ್ ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ಬಟ್ ನಿಮ್ಗಾಗಿ ಒಂದು ಗಿಫ್ಟ್ ಇದೆ, ಈಗ ತೆಗೆದು ನೋಡ್ಬೇಕು ಏನಿದೆ ಅಂತ. ಏನು ಚಿತ್ರಾನ್ನ ವಡೆ ಕೊಟ್ಟಿರ್ತೀರಾ, ನಮ್ಮ ತುಂಬಾ ಫೇವ್ರೇಟ್. ಇಷ್ಟನಾ ನಿಮ್ಗೆ? ನಮ್ಮ ಫೇವ್ರೇಟ್ ಅದು ಒಂದೇ. ಸೊ ನೀವು ಹೇಳಿದ್ರಿ ಬರೀ ನಾನ್ ವೆಜ್ ಮಾತ್ರ ತಿನ್ನೋದು, ನಾನು ವೆಜ್ ಬೆಳಗ್ಗೆನೂ ಪಲಾವ್ ತಿಂತಿದ್ದೆ, ಮಟನ್ ಪಲಾವ್. ಆಮೇಲೆ ಡಾಕ್ಟರ್ ಹೇಳಿದ್ರು ಹಿಂಗೆ ಪಲಾವ್ ತಿಂತಿದ್ರೆ ಜೊತೆಲಿ ಟಮಟೆ ಇಟ್ಕೊಂಡು ತಿನ್ನಪ್ಪ ನೀನು ಅಂತ. ಅರ್ಥ ಆಯ್ತಾ? ಗೊತ್ತಾಯ್ತು. ಹೊಡಿವಾ ಅಂದ್ಬಿಟ್ಟು ತಿಂತಾ ಇರು. ಯಾಕಂದ್ರೆ ಇಲ್ಲಿ ಮೈಸೂರಲ್ಲಿ ಒಂದು ಇದಿದೆ, ಹನುಮಂತಪ್ಪನ ಹೋಟೆಲ್ ಅಂತ. ಇವತ್ತಿಗೂ ರವಿಚಂದ್ರನ್ ಅವರು ಮೈಸೂರಿಂದ ತರಿಸಿ ತಿಂತಾರೆ. ಹನುಮಂತಪ್ಪನ ಹೋಟೆಲ್ ತುಂಬ ಫೇಮಸ್ಸು. ಅಲ್ಲಿ ಬರೀ ಎಷ್ಟು ಜನ ಬಂದಿದ್ದಾರೋ ಅವರೆಲ್ಲ ಬರೀ ಒಂದು 50 ವಯಸ್ಸಿನ ತನಕನೂ ಮಾತ್ರ ಬಂದು ತಿಂದಿರೋದು. 50 ವಯಸ್ಸು ಮೇಲೆ ಬಂದೇ ಇಲ್ಲ ಯಾರು. ಅಂದ್ರೆ ಅಲ್ಲಿಗೆ ತುಂಬಾ ಚೆನ್ನಾಗಿದೆ ಅವ್ರದ್ದು. ಅದಕ್ಕೆ ನಾನು ಮೈಸೂರಿಗೆ ಹೋಗ್ತೀನಿಲ್ಲ ಈಗ ಶೂಟಿಂಗ್ಗೆ, ಹನುಮಂತಪ್ಪನ ಪಲಾವ್ ತಂದಿದ್ದೀರನ 3 ಜನ ಟಮಟೆ ಅವ್ರು ಕರೆಸು ಅಂತ ಹೇಳಿ. ಅದಕ್ಕೆ 100% ಚಿತ್ರಾನ್ನ ನೇನಾ ನೋಡಿದ್ರಾ ಹೆಂಗ್ ಹೇಳಿದೆ? ಅದಕ್ಕೆ ಅದೆಲ್ಲ ತಮಟೆ ರಗಳೆ ಬೇಡ ಅಂತ ಚಿತ್ರಾನ್ನ ತಿನ್ನಿ. ಮಾಮೂಲಿ ಚಿತ್ರಾನ್ನ ಖಂಡಿತ ಟೇಸ್ಟ್ ಮಾಡ್ತೀನಿ. ಎಲ್ಲಿಂದ ತರಿಸಿದ್ರೆ ಅಂತ ಹೇಳ್ಬಿಡ್ತೀನಿ. ಇನ್ನೊಂದು ವಿಷಯ ಇದೆ ನಿಮ್ಗೆ ಹೇಳ್ಬಿಡ್ತೀನಿ. ಹೇಳ್ಬಿಡಿ, ತಿಂದು ಹೇಳಿ. ಸಕ್ಕತ್ತಾಗಿದೆಮ್ಮ ಇದು. ಯಾರ್ದು ಮನೆದೇನ ಇದು? ಹೋಟ್ಲ್ದಾ? ಗೊತ್ತಿಲ್ಲ. ನೀವು ಹೇಳಿ, ಏನೋ ಹೇಳ್ಬೇಕಂತಿದ್ರಿ ಇದ್ರ ಬಗ್ಗೆ. ನಾನು ನಿಮ್ಮ ಚಾನಲ್ ಒಳಗೆ ಬಂದಲ್ಲ, ಅಲ್ಲಿ ಕೆಳಗೆ ಕೆಲಸದವ್ರು ಇದ್ದು, ಅವ್ರು ಏನು ಹೇಳಿದ್ರು, ತಿಂಡಿ ತಿನ್ಕೊಂಬರ್ತೀನಿ ಅಂತ ಇದ್ದೋದ್ರು. ಏನು ಮಾತಾಡಿದೆ ಅಂದೆ, ಚಿತ್ರಾನ್ನ ಅಂದ್ರು. ನಾನೇ ತಿಂದಿದ್ದೆ ಅದನ್ನ. ಹೌದಾ? ಮೇಲೆ ಕರ್ಕೊಂಡೋಗಿ ತಿನ್ಬಿಟ್ಟು ಬಂದೆ ಈಗ. ಆಗ್ಬಿಟ್ಟಿದ್ಯಾ ಈಗ? ಅದೇನು ಇದ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಿತ್ತು? ಹಂಗೆ ಲೈಫೇ ಒಂಥರ ಚಿತ್ರಾನ್ನ, ಜೊತೆಗೆ ಇದು ಇಷ್ಟ ಆಗೋ ನನ್ನ ಚಿತ್ರಾನ್ನ. ಲೈಫ್ ಚಿತ್ರಾನ್ನ ಅಂತ. ನಾನು ಚಿತ್ರಾನ್ನ ತಿಂದ್ರು ನಾನು ಹೇಳದ್ನಲ್ಲ, ನಾವಿರೋದು ಹೆಂಗೆ. ಓಕೆ. ಸಾಧು ಕೋಕಿಲ ಅವ್ರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಯಾರು? ನಾವು ಎಲ್ರು ಸಮೇತ ಕೊಡ್ತೀವಿ, ಫೋನ್ ನಂಬರ್ ಅಂಡ್ ಅಡ್ರೆಸ್ ಸಮೇತ ಮತ್ತೆ ಹೋಗಿ ತಿನ್ಬಹುದು. ಓಕೆ, ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀವಿ. ಸಾಧು ಕೋಕಿಲ ಅವರು ಸಾಧು ಪ್ರಾಣಿ ಅಲ್ಲ ಅಂತ ಗೊತ್ತಾಯ್ತು, ಆದ್ರೆ ಕೋಕಿಲ ತರ ಹಾಡು ಹಾಡ್ತಾರೆ, ಹಾಡು ಕೂಡ ಹಾಡಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.